ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ವಧು ಸೀರಿಯಲ್ನ ಡಿವೋರ್ಸ್ ಲಾಯರ್ ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಟಿಯನ್ನ ಐಸಿಯುಗೆ ಶಿಫ್ಟ್ ಮಾಡಿದ್ದಾರೆ. ಹಾಗಾದ್ರೆ ವಧು ಸೀರಿಯಲ್ ಖ್ಯಾತಿಯ ನಟಿ ದುರ್ಗಾಶ್ರೀ ಅವರಿಗೆ ಆಗಿದ್ದಾದ್ರೂ ಏನು? ಧಾರಾವಾಹಿಯಿಂದ ಏಕಾಏಕಿ ಅವರು ತೆಲುಗಿನ ಒಂದು ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಯಾವ ಸಮಸ್ಯೆಗೆ ಒಳಪಟ್ಟು ಶಸ್ತ್ರಚಿಕಿತ್ಸೆ ಕೂಡ ಒಳಗಾಗಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಆಗಿದ್ದಾದ್ರೂ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಡಿವೋರ್ಸ್ ಲಾಯರ್ ಅಂತಲೇ ಫೇಮಸ್ ಆದವರು ನಟಿ ದುರ್ಗಾಶ್ರೀ. ಕಲರ್ಸ್ ಕನ್ನಡದ ವಧು ಸೀರಿಯಲ್ ನಲ್ಲಿ ಈ ಪಾತ್ರ ಮಾಡೋ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ನಟಿ ದುರ್ಗಾಶ್ರೀ ಸದ್ಯ ತೆಲುಗು ಸೀರಿಯಲ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ವಧು ಸೀರಿಯಲ್ ಕೂಡ ಇದ್ದಕ್ಕಿದ್ದಾಗೆ ಎಂಡ್ ಆಗತ್ತೆ. ಸೊ ಎಲ್ಲರೂ ಕೂಡ ವಧು ಧಾರಾವಾಹಿಯ ಈ ನಟಿಯನ್ನ ಮಿಸ್ ಮಾಡ್ಕೊಳ್ತಾ ಇದ್ರು. ಯಾಕಂತಂದ್ರೆ ಸಿಕ್ಕದಂತ ಆ ಟೈಮ್ನಲ್ಲಿ, ಚಿಕ್ಕ ಟೈಮ್ನಲ್ಲೇ ಫೇಮಸ್ ಆದ್ರು ನಟಿ. ಸಾಕಷ್ಟು ಜನರಿಗೆ ಇಷ್ಟ ಆಗಿದ್ದು ಕೂಡ ಇದೆ. ಸೊ ಶುರುವಲ್ಲಿ ತುಂಬಾ ಜನ ಇಲ್ಲ, ಇವರು ಈ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ ಅನ್ನುವಂತ ಒಂದಷ್ಟು ಕಮೆಂಟ್ ಗಳನ್ನ ಹಾಕ್ತಾ ಇದ್ರೆ, ದಿನ ಹೋದಂತೆ ಈಕೆಯನ್ನ ತುಂಬಾ ಜನ ಒಪ್ಕೊಂಡಿದ್ದು ಕೂಡ ಇದೆ. ತುಂಬಾ ಚೆನ್ನಾಗಿ ನಟಿಸ್ತಾರೆ ಅಂತ ಹೇಳಿದ್ದು ಕೂಡ ಇದೆ. ಆದ್ರೆ ಏಕಾಏಕಿ ನಟಿ ಸೀರಿಯಲ್ ನಿಂದ ಹೊರ ಬಂದಿದ್ದಾರೆ. ಅಂದ್ರೆ ತೆಲುಗು ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ರಲ್ವಾ, ಸೊ ಆ ಧಾರಾವಾಹಿಯಿಂದ ಹೊರ ಬಂದು ಅಚ್ಚರಿಯನ್ನ ಮೂಡಿಸಿದ್ರು. ಆಗ್ಲೇ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು, ಯಾಕೆ ದಿಢೀರ್ ಅಂತ ಧಾರಾವಾಹಿಯಿಂದ ಹೊರ ಬಂದ್ರು ಅಂತ. ಬಳಿಕ ಅವರು ಆಸ್ಪತ್ರೆಗೆ ದಾಖಲಾಗಿರುವಂತಹ ವಿಡಿಯೋ ಒಂದನ್ನ ಶೇರ್ ಮಾಡಿ ಅಭಿಮಾನಿಗಳು ದಂಗಾಗುವಂತೆ ಮಾಡಿದ್ದಾರೆ. ಸ್ನೇಹಿತರೆ, ಅಷ್ಟಕ್ಕೂ ನಟಿ ದುರ್ಗಾಶ್ರೀ ವಧು ಸೀರಿಯಲ್ಗೂ ಮುನ್ನ ಉದಯ ಟಿವಿಯ ಜನಪ್ರಿಯ ಧಾರಾವಾಹಿ ನೇತ್ರಾವತಿ ಅಂತ ಒಂದು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ರು. ಅದಾದ್ಮೇಲೆ ಕನ್ನಡಕ್ಕೆ ಅವ್ರ ಪರಿಚಯ ಆಗಿರೋದು. ಸೊ ಆಕೆಯ ಫಸ್ಟ್ ಧಾರಾವಾಹಿ ಕನ್ನಡದಲ್ಲಿ ನೇತ್ರಾವತಿ. ತೆಲುಗಿನಲ್ಲೂ ಕೂಡ ಇವರು ಫೇಮಸ್ ನಟಿ. ಅರ್ಧಾಂಗಿ ಆಗಿರ್ಬೋದು, ಮಧುರಾ ನಗರಿಯೋಲ್ ಆಗಿರ್ಬೋದು, ಹೀಗೆ ಸಾಕಷ್ಟು ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಸಂಧ್ಯಾ ರಾಗಂ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನ ದುರ್ಗಾಶ್ರೀ ಮಾಡ್ತಾ ಇದ್ರು. ಅಲ್ಲಿಂದ ಬ್ರೇಕ್ ತಗೊಂಡು ಆಚೆ ಬಂದಿದ್ರು. ಸಿಕ್ಕಾಪಟ್ಟೆ ಚರ್ಚೆಗೆ ಒಳಗಾಗಿದ್ರು. ಯಾಕಂತಂದ್ರೆ ಮೈನ್ ಹೀರೋಯಿನ್ ರೀಪ್ಲೇಸ್ ಅಂತಂದ್ರೆ ಏನಾಗಿರ್ಬೋದು? ಸೆಟ್ನಲ್ಲಿ ಏನಾದರೂ ಜಗಳ ಆಯ್ತಾ, ಅಥವಾ ಪ್ರೊಡ್ಯೂಸರು ಡೈರೆಕ್ಟರ್ ಜೊತೆ ಜಗಳ ಆಯ್ತಾ, ಅಥವಾ ಪರ್ಸನಲ್ ಲೈಫಲ್ಲಿ ಏನಾದರೂ ಬ್ಯುಸಿ ಇದ್ದಾರಾ? ಹೀಗೆ ಸಾಕಷ್ಟು ಚರ್ಚೆಗಳಾಗುವಂಥದ್ದು ಸರ್ವೇ ಸಾಮಾನ್ಯ. ನಟಿಗೆ ಏನಾಯ್ತು ಅಂತ ಅಭಿಮಾನಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ರು. ಕೊನೆಗವರು ಆಸ್ಪತ್ರೆಗೆ ದಾಖಲಾಗಿದ್ದು ಕೇಳಿ ಮತ್ತಷ್ಟು ಶಾಕ್ಗೆ ಅಭಿಮಾನಿಗಳು ಒಳಗಾಗಿದ್ದಾರೆ. ಇದೀಗ ಆ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಶೇರ್ ಮಾಡ್ಕೊಂಡಿದ್ದಾರೆ. ಗರ್ಭಾಶಯದಲ್ಲಿ ಸಿಸ್ಟ್ ಅಂದ್ರೆ ಯುಟ್ರಸ್ ಸಿಸ್ಟ್ ಅಂತ ಹೇಳ್ತೀವಿ, ಅದನ್ನ ಕಾಣಿಸ್ಕೊಂಡಿದ್ರಿಂದ ತುರ್ತಾಗಿ ಆಪರೇಷನ್ ಅಗತ್ಯ ಆಯಿತು. ಈ ಕಾರಣದಿಂದ ಸೀರಿಯಲ್ ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ವಿಡಿಯೋದಲ್ಲಿ ನಟಿ ಸಂಧ್ಯಾ ರಾಗಂ ಸೀರಿಯಲ್ ಆರಂಭವಾಗಿ 1 ವರ್ಷ ಆಯ್ತು. ಈ ಸೀರಿಯಲ್ ನಲ್ಲಿ ಜನ ನನ್ನನ್ನು ತುಂಬಾ ಇಷ್ಟಪಟ್ಟಿದ್ರು. ಆದ್ರೆ ನಾನು ಹೊರಬರಬೇಕಾಯ್ತು. ಹಲವಾರು ಅಭಿಮಾನಿಗಳು ಈ ಬಗ್ಗೆ ನನ್ನನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಉತ್ತರಿಸುವಂತ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ತುಂಬಾ ಮಂದಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಸೊ ಗರ್ಭಾಶಯದ ವಿಚಾರವಾಗಿ, ಸೊ ಒಂದು ಹೊಟ್ಟೆ ಸಮಸ್ಯೆ ಅಥವಾ ಗರ್ಭ ಸಮಸ್ಯೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅದು ಒಂದು ರೀತಿಯಾಗಿ ದೊಡ್ಡ ಸಮಸ್ಯೆ. ಸೊ ಹಾಗಾಗಿ ನಟಿ ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ಆಕೆ ಅಭಿಮಾನಿಗಳು ಒಂದು ಆಶೀರ್ವಾದವನ್ನ ವ್ಯಕ್ತಪಡಿಸಿದ್ದಾರೆ, ವಿಶಸ್ಸನ್ನ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಸಂಧ್ಯಾ ರಾಗಂ ನನ್ನ ಕನಸಿನ ಪ್ರಾಜೆಕ್ಟ್ ಆಗಿತ್ತು ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ. ಇಲ್ಲಿ ಚಾನ್ಸಸ್ ಸಿಕ್ಕಾಗ ನಾನು ಕುಣಿದಾಡಿದ್ದೆ, ಆದರೆ ನನ್ನ ಆರೋಗ್ಯ ಕೈ ಕೊಟ್ಟಿತ್ತು. ಆದ್ರಿಂದ ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕಾಯ್ತು. ಹೈದರಾಬಾದ್ನಲ್ಲಿ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದ ತಕ್ಷಣ ಆರೋಗ್ಯ ತೀವ್ರವಾಗಿ ಕ್ಷೀಣಿಸ್ತಾ ಬಂತು. ಆಗ ತುರ್ತಾಗಿ ಅಡ್ಮಿಟ್ ಆಗಲೇಬೇಕಾದಂತ ಪರಿಸ್ಥಿತಿ ಬಂತು. ಸೊ ವೈದ್ಯರು ನನ್ನನ್ನು ಐಸಿಯುಗೆ ಶಿಫ್ಟ್ ಮಾಡು, ನಂತರ ಗರ್ಭಾಶಯದಲ್ಲಿ ಸಿಸ್ಟ್ ಇರೋದು ತಿಳಿದು ಬಂದು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆದ್ರಿಂದ ಆ ಸಮಯದಲ್ಲಿ ಈ ವಿಷಯವನ್ನ ಯಾರಿಗೂ ಹೇಳೋಕ್ಕಾಗ್ಲಿಲ್ಲ. ಆಪರೇಷನ್ ನಂತರ ಸುಮಾರು 1.5 ತಿಂಗಳುಗಳ ಕಾಲ ಸಂಪೂರ್ಣ ಬೆಡ್ ರೆಸ್ಟ್ ನಲ್ಲಿದ್ದೆ. ಈಗ ಈ ವಿಷಯವನ್ನ ತಿಳಿಸ್ತಾ ಇದ್ದೀನಿ ಅನ್ನುವಂಥದ್ದಾಗಿ ಈಗ ವಧು ಧಾರಾವಾಹಿಯ ನಟಿ ದುರ್ಗಾ ಅವರು ಹೇಳ್ಕೊಂಡಿರುವಂಥದ್ದು. ಸ್ನೇಹಿತರೆ, ಸೊ ಎಲ್ಲರೂ ಕೂಡ ಆಕೆ ಬೇಗ ಹುಷಾರಾಗ್ಲಿ, ಬೇಗ ರೆಸ್ಟ್ ಮಾಡಿ, ಸೊ ಜಾಸ್ತಿ ಏನು ಕೆಲಸ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟ್ ರೆಸ್ಟ್ ಮಾಡಿ, ಹೀಗೆ ಸಾಕಷ್ಟು ಕಮೆಂಟ್ಗಳನ್ನ ಮಾಡ್ತಾ ಇದ್ರೆ. ಇನ್ನೊಂದಷ್ಟು ಜನ ಸಂಧ್ಯಾ ರಾಗಂ ಧಾರಾವಾಹಿಯಲ್ಲಿ ನಾವು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀವಿ, ವಧು ಧಾರಾವಾಹಿ ಕಂಟಿನ್ಯೂ ಆಗಬೇಕಿತ್ತು, ಅಲ್ಲೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಹೀಗೆ ಸಾಕಷ್ಟು
ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ ಸ್ನೇಹಿತರೆ. ಸದ್ಯಕ್ಕೆ ಈ ಅಪ್ಡೇಟ್ ಅನ್ನ ವಧು ಧಾರಾವಾಹಿಯ ನಟಿ ಕೊಟ್ಟಿದ್ದಾರೆ. ಸೊ ವಧು ಧಾರಾವಾಹಿಯನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನಟಿ ದುರ್ಗಾಶ್ರೀ ಅವರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.